ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 10 ಸೃಷ್ಟಿ ಪ್ರಭೇದಗಳು. ಇದರಿಂದ ಇವತ್ತು 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 28. ದೇವಸರ್ಗಶ್ಚಾಷ್ಟವಿಧೋ ವಿಬುಧಾ ಪಿತರೋ ಸುರಾಹ ಗಂಧರ್ವಾಪ್ಸರಸ ಸಿದ್ಧ ಯಕ್ಷರಕ್ಷಾಂಸಿ ಚಾರಣಾಃ ಭೂತ ಪ್ರೇತ ಪಿಶಾಚಾಶ್ಚ ವಿದ್ಯಾಧ್ರ ಕಿನ್ನರಾದಯಃ ದಶೈತೆ ವಿದುರಾಖ್ಯಾತ ಸರ್ಗಾಸ್ತೆ ವಿಶ್ವಸೃಕೃತಾಃ. ಅನುವಾದ: ದೇವತೆಗಳ ಸೃಷ್ಟಿಯು 8 ಬಗೆಯದಾಗಿದೆ. ದೇವತೆಗಳು, ಪಿತೃಗಳು, ಅಸುರರು ಅಥವಾ ದಾನವರು, ಗಂಧರ್ವರು ಮತ್ತು ಅಪ್ಸರೆಯರು, ಯಕ್ಷರು ಮತ್ತು ರಾಕ್ಷಸರು, ಸಿದ್ಧರು, ಚಾರಣರು ಮತ್ತು ವಿದ್ಯಾಧರರು, ಭೂತಗಳು, ಪ್ರೇತಗಳು ಮತ್ತು ಪಿಶಾಚಿಗಳು, ಅತಿಮಾನುಷ ಜೀವಿಗಳು, ದೇವಗಾಯಕರು ಇತ್ಯಾದಿ. ಇವೆಲ್ಲವೂ ವಿಶ್ವದ ಸೃಷ್ಟಿಕರ್ತನಾದ ಬ್ರಹ್ಮದೇವನಿಂದ ಸೃಷ್ಟಿಯಾಗಿವೆ. ಶ್ಲೋಕ 30. ಅಥ ಪರಂ ಪ್ರವಕ್ಷ್ಯಾಮಿ ವಂಶಾನ್ ಮನ್ವಂತರಾಣಿ ಚ ಏವಂ ರಜಪ್ಲುತ ಸ್ರಷ್ಟ ಕಲ್ಪಾದಿಶ್ವಾತ್ಮಭೂರ್ಹರಿಃ ಸೃಜತ್ಯಮೋಘ ಸಂಕಲ್ಪ ಆತ್ಮೈವಾತ್ಮಾನಮಾತ್ಮನ. ಅನುವಾದ: ನಾನು ಈಗ ಮನುಗಳ ವಂಶಜರನ್ನು ವರ್ಣಿಸುವೆನು. ಸೃಷ್ಟಿಕರ್ತನಾದ ಬ್ರಹ್ಮದೇವನು ದೇವೋತ್ತಮ ಪುರುಷನ ರಜೋಗುಣದ ಅವತಾರವಾಗಿ ಭಗವಂತನ ಶಕ್ತಿಯ ಬಲದಿಂದ ಪ್ರತಿಯೊಂದು ಯುಗದಲ್ಲೂ ಸೋಲರಿಯದ ಬಯಕೆಗಳಿಂದ ವಿಶ್ವ ವ್ಯವಹಾರವನ್ನು ಸೃಷ್ಟಿಸುತ್ತಾನೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಉದರದಲ್ಲಿ ತನ್ನ ಆಹಾರವನ್ನು ಸಂಗ್ರಹಣೆ ಮಾಡುವಂತಹ ಜೀವಯೋನಿಗೆ ಸೇರಿರುವಂತಹ ಮನುಷ್ಯ ಜೀವಿಗಳ ಸೃಷ್ಟಿ 9ನೇದು. ಮನುಷ್ಯ ಕುಲದಲ್ಲಿ ರಜೋಗುಣ ತುಂಬ ಪ್ರಾಧಾನ್ಯವಾಗಿರುತ್ತೆ. ಮನುಷ್ಯರು ದುಃಖಕರ ಜೀವನದ ಮಧ್ಯೆ ಸದಾ ಕಾರ್ಯನಿರತರಾಗಿರ್ತಾರೆ. ಆದರೂ ಕೂಡ ಎಲ್ಲ ರೀತಿಯಲ್ಲೂ ನಾವು ಸುಖವಾಗಿದ್ದೀವಿ ಅಂತ ಯೋಚನೆ ಮಾಡ್ತಾರೆ ಅಂತ ಹೇಳಿ ಮೈತ್ರೇಯರು ವಿದುರರಿಗೆ ಹೇಳ್ತಾರೆ, ಸಜ್ಜನನಾದಂತಹ ವಿದುರನೇ, ಈ ಕೊನೆಯ 3 ಸೃಷ್ಟಿಗಳಿದೆಯಲ್ಲ ಅದು ಮತ್ತೆ ದೇವತೆಗಳ ಸೃಷ್ಟಿ ಇದೆಯಲ್ಲ ಅದು ವೈಕೃತ ಸೃಷ್ಟಿಗಳಾಗಿದೆ. ಅದೇ ಹಿಂದೆ ವರ್ಣನೆ ಮಾಡಿರೋ ಹಾಗೆ ಸಹಜ ಸೃಷ್ಟಿಗಳಿಗಿಂತ ಇವು ಭಿನ್ನವಾಗಿದೆ. ಇನ್ನು ಕುಮಾರರ ಆವಿರ್ಭಾವ ಇದೆಯಲ್ಲ ಅದು ಎರಡೂ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪ್ರಾಕೃತ ವೈಕೃತ ಎರಡೂ ಆಗಿದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ಈ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ದೇವತೆಗಳ ಸೃಷ್ಟಿ ಅನ್ನೋದು 8 ರೀತಿಯದ್ದಾಗಿದೆ ಅಂತ. ದೇವತೆಗಳಲ್ಲೂ ಕೂಡ 8 ಭಾಗಗಳು ಅಥವಾ ವಿಭಜನೆಗಳಿದೆ. ಯಾರ್ಯಾರು ದೇವತೆಗಳು ಅಂತಂದರೆ ಅದರಲ್ಲಿ ಯಾರ್ಯಾರು ಬರ್ತಾರೆ ಅಂತ ತಿಳ್ಕೊಳ್ಳೋಣ. ಈಗ ಮೊದಲನೇದು ದೇವತೆಗಳು. ಈಗ ಸೂರ್ಯ, ಚಂದ್ರ, ವಾಯು, ವರುಣ, ಅಗ್ನಿ ಅಂತೆಲ್ಲ ಹೇಳ್ತೀವಲ್ವ, ಆ ದೇವತೆಗಳು. ಎರಡನೇದು ಪಿತೃಗಳು. ಮೂರನೆಯವರು ಅಸುರರು ಅಥವಾ ದಾನವರು, ಅಂದರೆ ರಾಕ್ಷಸರು ಅಂತ ಹೇಳ್ತೀವಲ್ಲ ನೋಡಿ, ಅವರು ದೇವತೆಗಳ ಸೃಷ್ಟಿಯಲ್ಲೇ ಬರುತ್ತೆ. ಯಾಕೆ ಅಂತಂದರೆ ಅವರಿಗೆ ಅತಿಮಾನುಷ ಶಕ್ತಿ ಇರುತ್ತೆ, ಮನುಷ್ಯರು ಮಾಡೋಕ್ಕಾಗಲ್ಲ ಅಂಥ ಶಕ್ತಿಗಳು ಅವರಿಗೆ ಇರುತ್ತೆ. ದೇವತೆಗಳು ಹೇಗೆ ಮಾಯ ಮಂತ್ರ ಅಂದರೆ ದೊಡ್ಡದಾಗೋದು, ಚಿಕ್ಕದಾಗೋದು, ನಮ್ಮ ಕಣ್ಣಿಗೆ ಕಾಣಿಸ್ದೇ ಇರೋದು, ಆ ರೀತಿ ಬೇಕಾದಷ್ಟು ಶಕ್ತಿಗಳನ್ನು ಉಪಯೋಗ ಮಾಡ್ತಾರಲ್ವ, ಅದಕ್ಕೋಸ್ಕರ. ಆಮೇಲೆ ಗಂಧರ್ವರು, ಅಪ್ಸರೆಯರು, ಇದು 4ನೇ ಬಗೆ. 5ನೇದು ಯಕ್ಷರು ಮತ್ತು ರಾಕ್ಷಸರು. 6ನೇದು ಸಿದ್ಧರು, ಚಾರಣರು ಮತ್ತು ವಿದ್ಯಾಧರರು. 7ನೇದು ಭೂತಗಳು, ಪ್ರೇತಗಳು ಮತ್ತು ಪಿಶಾಚಗಳು. 8ನೇದು ಅತಿಮಾನುಷ ಜೀವಿಗಳು, ಅಂದರೆ ಮನುಷ್ಯರು ಮಾಡೋಕ್ಕಾಗದೇ ಇರೋದನ್ನ ಮಾಡ್ತಾರಲ್ಲ ಅಂಥ ಜೀವಿಗಳು, ದೇವಗಾಯಕರು. ಈ ರೀತಿ 8 ಬಗೆ ಇದೆ. ಇವೆಲ್ಲವೂ ಕೂಡ ವಿಶ್ವದ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನಿಂದ ಸೃಷ್ಟಿಯಾಗಿರುವಂಥದ್ದು. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಇದ್ರ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಶ್ರೀಮದ್ ಭಾಗವತದ 2ನೇ ಸ್ಕಂದದಲ್ಲಿ ವಿವರಿಸಲಾದಂತೆ ಸಿದ್ಧರು ಸಿದ್ಧಲೋಕದ ನಿವಾಸಿಗಳಾಗಿದ್ದಾರೆ. ಅಲ್ಲಿನ ನಿವಾಸಿಗಳು ವಾಹನವಿಲ್ಲದೆ ಅಂತರಿಕ್ಷದಲ್ಲಿ ಸಂಚರಿಸುವರು. ಸಂಕಲ್ಪ ಮಾತ್ರದಿಂದಲೇ ಅವರು ಯಾವ ಕಷ್ಟವಿಲ್ಲದೆ ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಸಾಗಬಲ್ಲರು. ಆದ್ದರಿಂದ ಉನ್ನತ ಲೋಕಗಳ ನಿವಾಸಿಗಳು ಕಲೆ, ಸಂಸ್ಕೃತಿ, ವಿಜ್ಞಾನಗಳ ವಿಷಯದಲ್ಲಿ ಮನುಷ್ಯ ಜೀವಿಗಳಿಗಿಂತ ಮಿಗಿಲಾದ ಮೇಧಾಶಕ್ತಿಯನ್ನು ಹೊಂದಿರುವ ಕಾರಣ ಈ ಲೋಕದ ನಿವಾಸಿಗಳಿಗಿಂತ ತುಂಬ ಶ್ರೇಷ್ಠರಾಗಿದ್ದಾರೆ. ಈ ಸಂಬಂಧದಲ್ಲಿ ಉಲ್ಲೇಖಿಸಲಾದ ಭೂತ ಪ್ರೇತಗಳನ್ನೂ ಕೂಡ ದೇವತೆಗಳ ಮಧ್ಯದಲ್ಲೇ ಪರಿಗಣಿಸಲಾಗಿದೆ.
ಏಕೆಂದರೆ ಅವು ಮನುಷ್ಯರಿಂದ ಸಾಧ್ಯವಿಲ್ಲದ ಅಸಾಧಾರಣ ಕ್ರಿಯೆಗಳನ್ನು ಆಚರಿಸಲು ಅರ್ಹವಾಗಿರುತ್ತವೆ. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂದರೆ, ಆಲ್ರೆಡಿ 2ನೇ ಸ್ಕಂದದಲ್ಲಿ ಇದ್ರ ಬಗ್ಗೆನೇ ಹೇಳಿದ್ದಾರೆ. ಸಿದ್ಧರು ಸಿದ್ಧಲೋಕದ ನಿವಾಸಿಗಳು ಅಂತ. ಗಂಧರ್ವ ಲೋಕ ಇರುತ್ತೆ, ದೇವತೆಗಳು ದೇವಲೋಕದಲ್ಲಿ ವಾಸ ಮಾಡ್ತಾರೆ. ಈ ರೀತಿ ಈಗ ಸಿದ್ಧರು ಇಂಥವರೆಲ್ಲರೂ ಕೂಡ ವಾಹನಗಳೇ ಇಲ್ಲದೆ ಅವರು ಅಂತರಿಕ್ಷದಲ್ಲಿ ಸಂಚಾರ ಮಾಡುವಂಥವ್ರು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಹಳೇ ಫಿಲಮ್ಗಳಿರುತ್ತಲ್ಲ, ದೇವರದ್ದು ಫಿಲಮ್ಗಳೆಲ್ಲ ಬರ್ತಾ ಇತ್ತಲ್ಲ, ಅದರಲ್ಲಿ ನಾವು ನೋಡ್ತೀವಿ ಈ ಲೋಕದಲ್ಲಿರ್ತಾರೆ, ಕಣ್ಮುಚ್ಕೊಂಡು ಕಣ್ಣು ತೆಗಿಯೋಷ್ಟರಲ್ಲಿ ಬೇರೆ ಲೋಕದಲ್ಲಿರ್ತಾರೆ. ಅವ್ರು ಯಾವ ಲೋಕಕ್ಕೆ ಹೋಗ್ಬೇಕು ಅನ್ಕೊಳ್ತಾರೋ ಆ ಲೋಕದಲ್ಲಿ ಅವರು ಪ್ರತ್ಯಕ್ಷರಾಗಿರ್ತಾರೆ. ಅಂದ್ರೆ ಅವರು ಇಲ್ಲಿಂದ ಅಲ್ಲಿಗೆ ಸಂಚಾರ ಮಾಡೋದಕ್ಕೆ ಅವ್ರಿಗೆ ಯಾವುದರದ್ದು ಒಂದು ಸಹಾಯನೂ ಬೇಕಾಗಿಲ್ಲ, ವಾಹನಗಳು ಬೇಕಾಗಿಲ್ಲ. ಈಗ ನಾವು ಇಲ್ಲಿಂದ ಪಕ್ಕದ ರೋಡ್ಗೆ ಹೋಗ್ಬೇಕು ಅಂತಂದ್ರೆ ನಡ್ಕೊಂಡು ಹೋಗ್ಬೇಕು, ಇಲ್ಲ ಯಾವುದಾದ್ರೂ ಒಂದು ವೆಹಿಕಲ್ ಇಂದ ಹೋಗ್ಬೇಕಲ್ವಾ. ಆದ್ರೆ ಅವ್ರು ಹಾಗಲ್ಲ, ನಿಂತ ಕಡೆಯಿಂದನೇ ಅವರು ಮನಸ್ಸಲ್ಲಿ ಅನ್ಕೊಂಡ್ರೆ ಸಾಕು ಆ ಕಡೆ ಹೋಗ್ಬಿಡ್ತಾರೆ. ಅಂದ್ರೆ ಅವ್ರಿಗೆ ಆ ರೀತಿಯ ಒಂದು ಶಕ್ತಿ ಇದೆ. ಅದು ಮನುಷ್ಯನಿಂದ ಸಾಧ್ಯ ಇಲ್ಲ ಅಲ್ವಾ. ಅಂದ್ರೆ ಅವರು ಸಂಕಲ್ಪ ಮಾಡ್ಕೊಂಡಿದ ತಕ್ಷಣನೇ ಮನಸ್ಸಲ್ಲಿ ಒಂದು ಸಂಕಲ್ಪ, ನಾನು ಬ್ರಹ್ಮಲೋಕಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ ತಕ್ಷಣ ಯಾವುದೇ ಕಷ್ಟ ಇಲ್ಲದೆ ಅವರು ಈ ಲೋಕದಿಂದ ಇನ್ನೊಂದು ಲೋಕಕ್ಕೆ ಹೋಗ್ಬೋದು. ಅದಕ್ಕೋಸ್ಕರನೇ ಉನ್ನತ ಲೋಕಗಳ ನಿವಾಸಿಗಳಿದಾರಲ್ಲ, ಅವರು ಕಲೆ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ವಿಜ್ಞಾನನೇ ಆಗಿರ್ಬೋದು. ವಿಜ್ಞಾನ ಅಂತಂದ್ರೇನು, ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಕಂಪ್ಲೀಟ್ ಆಗಿ ತಿಳುವಳಿಕೆ ಇರುವಂಥದ್ದು. ಅಂಥ ವಿಷಯದಲ್ಲೂ ಕೂಡ ಮನುಷ್ಯ ಜೀವಿಗಳಿಗಿಂತ ಅವರು ಹೆಚ್ಚಿನ ಒಂದು ಮೇಧಾಶಕ್ತಿಯನ್ನ, ನೆನಪಿನ ಶಕ್ತಿ ಆಗಿರ್ಬೋದು, ಆ ಮೇಧಸ್ ಕೆಲಸ ಮಾಡುವಂಥ ರೀತಿ ಆಗಿರ್ಬೋದು, ಅವರು ಇನ್ನೂ ಹೆಚ್ಚಾಗಿ ಅವರು ಹೊಂದಿರ್ತಾರೆ. ಆ ಕಾರಣದಿಂದನೇ ಅವರು ಈ ಲೋಕದ ನಿವಾಸಿಗಳಿಗಿಂತ ಅವರು ತುಂಬಾ ಶ್ರೇಷ್ಠರಾಗಿರ್ತಾರೆ. ಈ ಒಂದು ವಿಚಾರದಲ್ಲಿ ಭೂತ ಪ್ರೇತಗಳನ್ನು ಕೂಡ ದೇವತೆಗಳ ಮಧ್ಯದಲ್ಲೇ ಇಲ್ಲಿ ಹೇಳಿದ್ದಾರೆ. ಅವರು ದೇವತೆಗಳ ಹಾಗೆ ಅಂತ. ಯಾಕೆ ಅಂತಂದ್ರೆ ಅವರು ಮನುಷ್ಯರಿಗಿಂತ ಅಥವಾ ಮನುಷ್ಯರು ಮಾಡಕ್ಕಾಗದೇ ಇರುವಂತಹ ಅಸಾಧಾರಣ ಕೆಲಸಗಳನ್ನೆಲ್ಲ ಅವರು ಮಾಡ್ತಾರೆ. ಆ ಅರ್ಹತೆ ಅಂದ್ರೆ ಅಷ್ಟು ಯೋಗ್ಯತೆ ಅವ್ರಿಗಿರುತ್ತೆ, ಆ ಒಂದು ಕೆಪಾಸಿಟಿ ಅವರಲ್ಲಿದೆ. ಅದಕ್ಕೋಸ್ಕರ ದೇವತೆಗಳಿಗೆ ಸಮ. ಅಂದ್ರೆ ಮನುಷ್ಯರು ಮಾಡಕ್ಕಾಗದೇ ಇರುವಂತ ಕೆಲಸಗಳನ್ನ ಯಾರೆಲ್ಲ ಮಾಡ್ತಾರೋ ಅವರೆಲ್ಲ ದೇವತೆಗಳ ಗುಂಪಲ್ಲಿ ಬರ್ತಾರೆ ಅಂತ ಇದರ ಅರ್ಥ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಮೈತ್ರೇಯರು, ಈಗ ನಾನು ಮನುಗಳ ವಂಶಜರಿದಾರಲ್ಲ ಅವರನ್ನ ವರ್ಣನೆ ಮಾಡ್ತೀನಿ. ಈಗ ಹೇಗೆ ಇವರೆಲ್ಲ ಸೃಷ್ಟಿಯಾದ್ರು ಅಂತ ಹೇಳಿದ್ರು, ಈಗ ಮನು ಅವ್ರ ವಂಶದ ಬಗ್ಗೆ ನಾನು ವರ್ಣನೆ ಮಾಡ್ತೀನಿ. ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವ ಆ ಭಗವಂತನ ರಜೋಗುಣದ ಅವತಾರವಾಗಿ ಭಗವಂತನ ಶಕ್ತಿಯ ಬಲದಿಂದ, ಅಂದ್ರೆ ಇಲ್ಲಿ ಅವನು ರಜೋಗುಣದ ಅವತಾರ ಆಗಿದ್ರು, ಭಗವಂತ ಶಕ್ತಿ ಕೊಟ್ರೇನೆ ಅದು ಮಾಡೋದಕ್ಕಾಗೋದು. ಈಗ ನಮಗೂ ಕೂಡ ಸತ್ವಗುಣನೇ ಇರ್ಲಿ, ರಜೋಗುಣನೇ ಇರ್ಲಿ, ತಮೋಗುಣನೇ, ಯಾವ ಗುಣದಲ್ಲಿ ನಾವು ಕೆಲಸ ಮಾಡ್ತಾ ಇದ್ರು ಕೂಡ ನಾವು ಮಾಡೋದಕ್ಕಾಗೋದು ಆ ಕೆಲಸವನ್ನ ಭಗವಂತ ನಮಗ ಶಕ್ತಿ ಕೊಟ್ಟಾಗ್ಲೇನೆ. ಈಗ ನೋಡಿ, ಒಂದೊಂದ್ ದಿವಸ ನಮಗೆ ಕೆಲಸ ಮಾಡೋದಕ್ಕೆ ಶಕ್ತಿನೇ ಇರೋದಿಲ್ಲ, ನಿಶಕ್ತಿ ಹಾಗೆ ನಮಗೆ ಫೀಲ್ ಆಗ್ತಾ ಇರತ್ತೆ. ಅದೇ ನಮಗ್ ಶಕ್ತಿ ಇದ್ದಾಗ ಎಷ್ಟು ಕೆಲಸ ಬೇಕಾದ್ರೂ ನಾವು ಮಾಡಿ ಮುಗಿಸ್ಬಿಡ್ತೀವಿ ಅಲ್ವಾ. ಅದಕ್ಕೆ ಇಲ್ಲಿ ಬ್ರಹ್ಮನಿಗೂ ಕೂಡ ಆ ಭಗವಂತನ ಶಕ್ತಿಯ ಬಲದಿಂದಾನೇ ಈ ಕೆಲಸ ಮಾಡೋದಕ್ಕಾಗಿದ್ದು. ಆಮೇಲೆ ಪ್ರತಿಯೊಂದು ಯುಗದಲ್ಲೂ ಕೂಡ ಸೋಲರಿಯದ ಬಯಕೆಗಳಿಂದ, ಅಂದ್ರೆ ಅವನ್ ಸೋಲೆ ಒಪ್ಕೊಳ್ಳಲ್ಲ. ಯಾಕೆ, ಭಗವಂತ ಶಕ್ತಿ ಕೊಡ್ತಾ ಇದ್ದಾನೆ. ಈಗ ನಮಗೇನಾಗುತ್ತೆ ಅಂದ್ರೆ ನಾವು ಇನ್ನೂ ಭಗವಂತನನ್ನ ಅಷ್ಟು ಭಕ್ತಿ ಮಾಡೋದಿಲ್ಲ, ಅಂದ್ರೆ ಅವನನ್ನು ಪ್ರೀತಿಸೋದಿಲ್ಲ, ಅವನಿಗೆ ಹತ್ರ ಆಗಿಲ್ಲ ನಾವು. ಅದಕ್ಕೋಸ್ಕರ ನಾನೇ ಮಾಡ್ತಾ ಇದ್ದೀನಿ, ಒಂದು ಅಹಂಕಾರ ನಮ್ಮಲ್ಲಿದೆ. ಅದಕ್ಕೆ ನೋಡಿ, ಕೆಲವೊಂದ್ ದಿವಸ ನಾವು ಕೆಲಸ ಮಾಡೋಕ್ಕಾಗುತ್ತೆ, ಕೆಲವೊಂದ್ ದಿವಸ ನಮ್ಗೆ ಕೆಲಸ ಮಾಡೋದಕ್ಕಾಗೋದಿಲ್ಲ, ಶಕ್ತಿನೇ ಇರೋದಿಲ್ಲ. ಆದ್ರೆ ಬ್ರಹ್ಮನಿಗೆ ಆಗಲ್ಲ. ಯಾಕಂದ್ರೆ ಅವನಿಗೆ ಗೊತ್ತಿದೆ ನನಗೆ ಈ ಶಕ್ತಿ ಬರ್ತಾ ಇರೋದು ಭಗವಂತನಿಂದ, ಅವನು ಮಾಡಿಸಿದ್ರೇನೆ ನನ್ನ ಕೈಯಲ್ಲಿ ಇದು ಮಾಡೋಕ್ಕಾಗೋದು ಅಂತ. ಅದಕ್ಕೋಸ್ಕರ ಅವನು ಪ್ರತಿಯೊಂದು ಯುಗದಲ್ಲೂ ಕೂಡ ಯಾವುದೇ ತಪ್ಪಿಲ್ಲದೆ ಕರೆಕ್ಟಾಗಿ ಅವನು ಈ ವಿಶ್ವದ ವ್ಯವಹಾರವನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಏನ್ ಇಷ್ಟ ಬರುತ್ತೋ ಅದನ್ನೆಲ್ಲ ಸೃಷ್ಟಿ ಮಾಡ್ತಾನ ಅವನು. ಯಾಕೆ, ಭಗವಂತ ಹೇಳಿರ್ತಾನಲ್ಲ, ನೀನು ನನ್ನನ್ನ ತುಂಬಾ ಚೆನ್ನಾಗಿ ಪ್ರಾರ್ಥನೆ ಮಾಡಿದ್ಯಾ, ನಾನು ಹೇಳಿರೋ ಹಾಗೆ ನೀನ್ ನಡ್ಕೊಂಡಿದ್ಯಾ, ತಪಸ್ ಮಾಡು ಅಂದೆ ಮಾಡ್ದೆ, ಈಗ ಸೃಷ್ಟಿ ಕಾರ್ಯ ಮಾಡು ಅಂದ್ರೆ ಮಾಡ್ತಾ ಇದ್ಯಾ, ನನಗೋಸ್ಕರ ನೀನು ಇದೆಲ್ಲ ಮಾಡ್ತಾ ಇದ್ಯಾ, ನಿನಗೆ ನಾನು ಶಕ್ತಿಯನ್ನ ಕೊಡ್ತೀನಿ, ನಾನ್ ನಿನ್ ಜೊತೆ ಇರ್ತೀನಿ ಸದಾ ಅಂತ ಹೇಳ್ತಾನಲ್ವಾ. ಅದಕ್ಕೋಸ್ಕರ ಅವನು ಎಷ್ಟೇ ಯುಗಗಳು ಜನ್ಮಗಳು ಏನೇ ಕಳೀತಾ ಇದ್ರು ಆ ಸೃಷ್ಟಿ ಕಾರ್ಯವನ್ನ ಅಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈ ವಿಷಯದ ಬಗ್ಗೆ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ.
ವಿಶ್ವಾಭಿವ್ಯಕ್ತಿಯು ದೇವೋತ್ತಮ ಪರಮಪುರುಷನ ಅನೇಕ ಶಕ್ತಿಗಳಲ್ಲಿ ಒಂದರ ವಿಸ್ತರಣವೇ ಆಗಿದೆ. ಜನ್ಮಾದಿ ಅಸ್ಯ ಯತಃ ಎಂದು ಭಾಗವತದ ಆರಂಭದಲ್ಲಿ ಹೇಳಲಾದಂತೆ ಸೃಷ್ಟಿಕರ್ತ ಮತ್ತು ಸೃಷ್ಟಿಗಳು ಅದೇ ಪರಮ ಸತ್ಯದ ಎರಡು ಉದ್ಭೂತಿಗಳಾಗಿವೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಈ ವಿಶ್ವದ ಅಭಿವ್ಯಕ್ತಿ ಇದೆಯಲ್ಲ, ಅಂದರೆ ಈಗ ವಿಶ್ವದಲ್ಲಿ ಏನೇನೆಲ್ಲ ಸೃಷ್ಟಿ ಆಗ್ತಾ ಇದೆಯೋ, ನಮಗೆ ಕಾಣಿಸ್ತಾ ಇದೆಯೋ ಅದೆಲ್ಲವೂ ಕೂಡ ಆ ಭಗವಂತನ ಅನೇಕ ಶಕ್ತಿಗಳಿದೆಯಲ್ಲ, ಅದರಲ್ಲಿ ಒಂದರ ಒಂದು ವಿಸ್ತರಣೆ ಆಗಿದೆ. ಈ ಭಗವಂತನ ಒಂದು ವಿಶ್ವರೂಪ ಅಂತ ನಾವೇನು ಹೇಳ್ತೀವಿ, ಈ ವಿಶ್ವದಲ್ಲಿ ನಾವು ಏನೇನೆಲ್ಲ ನೋಡ್ತೀವಿ, ಈಗ ನೋಡಿ ದೇವತೆಗಳು, ಪಿತೃಗಳು, ಇವರೆಲ್ಲ, ಮತ್ತು ಗಿಡ ಮರ ಬಳ್ಳಿ, ಬೆಟ್ಟ ಗುಡ್ಡ, ನೀರು, ಏನೇನೆಲ್ಲ ನೋಡ್ತೀವೋ ಅದೆಲ್ಲ ಭಗವಂತನ ಶಕ್ತಿಯ ಒಂದು ವಿಸ್ತರಣೆ ಆಗಿದೆ. ಅದಕ್ಕೆ ಭಾಗವತದಲ್ಲಿ ಮೊದಲೇ ಹೇಳಿದ್ದಾರೆ, ಜನ್ಮಾದಿ ಅಸ್ಯ ಯತಃ ಅಂತಂದ್ಬಿಟ್ಟು. ಅದಕ್ಕೆ ಅರ್ಥ ಏನು ಅಂತಂದರೆ, ಸೃಷ್ಟಿಕರ್ತ ಮತ್ತು ಸೃಷ್ಟಿ ಎರಡೂ ಕೂಡ ಆ ಪರಮ ಸತ್ಯನಿಂದಾನೇ ಉದ್ಭವವಾಗಿರುವಂಥದ್ದು. ಈಗ ಭಗವಂತನೇ ತನ್ನನ್ನು ತಾನು ವಿಸ್ತರಣೆ ಮಾಡಿಕೊಂಡು ಮಹತ್ತತ್ವವನ್ನು ಸೃಷ್ಟಿ ಮಾಡ್ತಾನೆ. ಅದೇ ಭಗವಂತನಿಂದ ಸೃಷ್ಟಿಯಾದ ಬ್ರಹ್ಮ ಈ ಒಂದು ವಿಶ್ವದ ಸೃಷ್ಟಿಯನ್ನು ಮಾಡ್ತಾನೆ. ಆ ಸೃಷ್ಟಿಯಲ್ಲಿರುವಂತಹ ವಸ್ತುಗಳು, ಏನೇನು ಮೂಲ ಪದಾರ್ಥಗಳಿದೆಯೋ ಅದೆಲ್ಲವೂ ಭಗವಂತನಿಂದಾನೇ ಬಂದಿರುವಂಥದ್ದು. ಅದಕ್ಕೆ ಸೃಷ್ಟಿಕರ್ತನೇ ಆಗಿರ್ಬೋದು, ಸೃಷ್ಟಿಗಳೇ ಆಗಿರ್ಬೋದು, ಎರಡೂ ಕೂಡ ಆ ಪರಮ ಸತ್ಯದಿಂದ ಉದ್ಭೂತವಾಗಿರುವಂಥದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಶ್ರೀಮದ್ ಭಾಗವತದ 3ನೇ ಸ್ಕಂದದ ಸೃಷ್ಟಿ ಪ್ರಭೇದಗಳು ಅನ್ನುವಂಥ 10ನೇ ಅಧ್ಯಾಯ ಮುಗಿಯುತ್ತೆ. ಹರೇ ಕೃಷ್ಣ.